ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಓಕೆ. ಬಟ್ ನಮಗೆ ಪ್ರಾಶಸ್ತ್ಯವಾದದ್ದು 1, 2. 1, 2. ಹಾಂ. ಈಗ ನಮ್ಮದು ಅಡಿಕೆ ಇದಕ್ಕೆ ಸರ್, ಅಡಿಕೆಗೆ ಮಾಡ್ಬೋದಾ ಹೇಗೆ? ಎಷ್ಟು ವರ್ಷ ಆಗಿದ್ರೆ ಅಡಿಕೆ? ಅಡಿಕೆ ಹಳೇದು, ಒಂದು 15 ವರ್ಷ ಆಗಿದೆ. ಮಾಡ್ಬೋದು 100% ಮಾಡ್ಬೋದು. ನಮ್ಮದು ಇಷ್ಟು ವಿಶೇಷ ಯಾಕೆಂದರೆ ಪೂರ್ಣ ಆರ್ಗ್ಯಾನಿಕ್ಕು. 1 kg ನಾವು ಮೆನ್ಯೂರ್ ಹಾಕಿಲ್ಲ. ಕಳೆನಾಶಕಲ್ಲಿ ಕ್ರಿಮಿನಾಶಕಲ್ಲಿ ಯಾವುದನ್ನು ಒಂದೇ 1 ಗ್ರಾಮ್ ಇದುವರೆಗೂ ಯಾವುದೂ ಕೊಟ್ಟಿಲ್ಲ. ಬರೀ ಆರ್ಗ್ಯಾನಿಕಲ್ಲಿ ಬೆಳೆದಿರೋದು. ಮೆಣಸು ಆರ್ಗ್ಯಾನಿಕಲ್ಲಿ ಬೆಳೆಯೋದು ಭಾರಿ ಕಷ್ಟ, ಭಾರಿ ಕಷ್ಟ. ಹಳೆ ತೋಟದಲ್ಲೂ ನಮ್ಮ ಮೆಣಸಿದೆ, ಅಲ್ಲೊಂದು 120 ಬಳ್ಳಿ ಇದೆ ನಮಗೆ. ನಾವು ಇದು ಸುಮಾರು ಅಲ್ಲೇ 106 ವರ್ಷಗಳಿಂದ ಪಾಳು ಬಿದ್ದಿದ್ದು ಭೂಮಿ ಇದು. ನಮ್ಮಮ್ಮ ಹಳ್ಳು ಗಿಳ್ಳು ಹಾಕಿ ನಮ್ಮ ಪಾಪ ನಾವೆಲ್ಲ ಚಿಕ್ಕವರಿದ್ದೆ. ನಮ್ದು ಅಲ್ಲಿ 17 ಎಕರೆ ಇದೆಯಲ್ಲ, ಆ ತೋಟ ಮಾಡೋದೇ ಕಷ್ಟ ಆಯ್ತು ನಮಗೆ. ಆಮೇಲೆ ಸುಮ್ಮನೆ ಇರಲಿ ಒಂದು ಚಾನ್ಸ್ ತಗೊಳ್ಳೋಣ ಅಂತೇಳಿ ಮಾಡಿದೆ. ಇದು ನೀವು ಮಾಡಿದ್ರೆ 9x9 ಮಾಡಬೇಕು. ಅಂದರೆ 9 ಅಡಿಗೆ ಉಳ್ಕೊಂಡು ನಮಗೇನಾಯ್ತು ಅಂದರೆ ಅಡಿಕೆ ನಡಕ್ಕೆ ಅಂತ ಮಾಡಿದ್ದು. 8x8 ಇರಬೇಕಿದಲ್ಲ. 8-8ವರೆ ಬರ್ತದೆ ಅಡಿಕೆ ನಡಕ್ಕೆ ಅಂತ ಮಾಡಿದ್ದು. ಆಮೇಲೆ ಎಲ್ಲೆಲ್ಲೋ ಹಿಂಗೆ ನಾನು ನನ್ನ ಮಗ ಇಬ್ಬರು ತಿರುಗಿ ಸಿಲ್ವರ್ ಮಾಡಿರೋದು ನೋಡಿ ಮಾಡಿದೆ. ಬಟ್ ಆಗ ನಾವು ಅಲ್ಲೇ ಟ್ರೆಂಚ್ ಮಾಡಿಬಿಟ್ಟಿದ್ದೆ 8 ಅಡಿಗೆ. ಆಮೇಲೆ ಏನು ಮಾಡೋದು, ಹಂಗೆ ಮಾಡಿದೆ. ಈಗ ನೀವು ಮಾಡೋದಾದ್ರೆ 9 ಅಡಿಗೆ ಮಾಡಬೇಕು. 9 ಅಡಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಟ್ರೆಂಚ್ ಮಾಡೋದೇ ಒಳ್ಳೆಯದು. ಕಾರಣ ಏನು ಅಂದರೆ ತೇವಾಂಶ ಇರ್ತದೆ ಭೂಮಿಲಿ, ಲೂಸ್ ಇರ್ತದೆ. ಅದು ಎಲ್ಲ ಏನಾರು ಸಿಕ್ಕಿದ್ರೆ ಅದರೊಳಗೆ ಹಾಕಿ ಮಾಡ್ಬೋದು. ನಾವು ಇದು ಮೊದಲು ಫಸ್ಟು 1 ಬೆಳೆ 3 ಬೆಳೆ ಅಂದರೆ ಬಾಳೆ ತಗೊಂಡು ಈ ಸಿಲ್ವರ್ ಹಾಕಿದಾಗ ಇದರ ಮಧ್ಯೆ 1 ಬಾಳೆ ಮಾಡಿದ್ದೆ. 1 ಕೋಳೆ ತಗೊಂಡು 2. ಬಟ್ ರೇಟ್ ಇರಲಿಲ್ಲ ಆಗ. ನಮ್ಗೆ ಬರೀ 3 ರೂಪಾಯಿನ ಕೊಟ್ಟು ಕೆಜಿ. ಭಾರಿ ಇದಾಯಿತು. ಅದು ತೊಂದರೆ ಇಲ್ಲ ನಮಗೆ. ನೀವು ಬೇಕಾದ್ರೆ ಇದು ಈಗ ಹೊಸ ತಳಿಗಳು ಬೇಕಾದಷ್ಟು ಬಂದಿದೆ, ಅದು ಬೇಕಾದ್ರೆ ಡೆವಲಪ್ ಮಾಡ್ಬೋದು ನೀವು. ಹೊಸ ತಳಿಗಳು ಇನ್ನೂ ಏನು ಬೇಕಾಗಿಲ್ಲ ಅದು. ಹಾಗಾಗಿ ಇದು ಓಕೆ ಅಲ್ಲ ಇದು ಮಾಡಿ. ಇದು ಗಿಡಗಳೇನಾದ್ರೂ ನಿಮ್ಮ ಹತ್ರ ಸಿಗುತ್ತಾ? ಇಲ್ಲ, ಗಿಡ ಮಾಡ್ತೀವಿ. ನಮಗೆ ಅವೆಲ್ಲ ಪುರ್ಸತೆ ಇಲ್ಲ, ಆಗೋದಿಲ್ಲ. ನಾವು ಗಿಡ ತಗೋಬೇಕಂದ್ರೆ ಎಲ್ಲಿ ಸಜೆಸ್ಟ್ ಮಾಡ್ತೀರಿ ಸರ್ ನೀವು? ನಾವು ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ತಗೊಳ್ಳುವಾಗಲೂ ಭಾರಿ ಇನ್ಸಿಡೆಂಟ್ ತಗೋಬೇಕು. ನಮ್ಗೆ ಅದೇ ಮೇನ್ ಇವಾಗ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಈಗ 2 ಥರ ಇದೆ. ಒಂದು ರನ್ನರಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಗೆಡ್ಡೆನಲ್ಲಿ. ನೋಡಿ ಬಂದಿದೆ ನೋಡಿ, ಅದನ್ನ ಕಿತ್ಕೊಟ್ಬಿಡ್ತಾರ. ಇಲ್ಲ ಅದೇ ಒಳ್ಳೇದು ರನ್ನರ್ ಬಂದಿದೆ. ಇದು ನಾವು ಕೂದಾಕ್ಬಿಡ್ತೀವಿ, ಯಾಕೆಂದ್ರೆ ಇದು ಎಲ್ಲ ಸಾರಾಂಶ ತಗೊಂಡ್ಬಿಡ್ತದೆ ಅಂತೇಳಿ. ಬಳ್ಳಿ ಕೆಳಗೆ ಬಿಟ್ಟ ತಕ್ಷಣಲೇ ಗಡ ಇಲ್ಲಿಂದ ಎತ್ಕೊಳ್ಳಿ. ಇದು ಏನಾಯ್ತದೆ ಅಂತ ಹೇಳಿದ್ರೆ ಏನು ಇರ್ತದೋ ರಸಾಂಶ ತಗೊಂಡ್ಬಿಡ್ತದೆ, ಗಿಡಕ್ಕೆ ತೊಂದರೆ ಆಯ್ತದೆ. ಇಲ್ಲೊಂದಿದೆ, ಅದು ಗೆಡ್ಡೆ ಬಂದಿದೆ ನೋಡೋದು, ಅದ್ರ ಗೆಡ್ಡೆ ಬಂದಿದೆ. ಹಾಂ, ಅಲ್ಲ ಆ ಕಡೆ ಅಲ್ಲ, ಇಲ್ಲೇ ಗೆಡ್ಡೆ ಫುಲ್ ಗೆಡ್ಡೆಲಿ. ಹಂಗಾಗಿ ನಾವು ಕಟ್ ಮಾಡ್ತೀವಿ. ಅದು ತಗೊಂಡು ನೀವು ಬೇಕಾದ್ರೆ ಇದು ಹಾಕೊಂಡು ಬೇಕಾದ್ರೆ ಮಾಡ್ಕೊಬೋದು. ಅದಿಲ್ಲ ಅಂದರೆ ಇದಿದೆ ನೋಡಿ, ಟಾಪ್ ಶೂಟು ಮಾಡೋದು ಭಾರಿ ಕಷ್ಟ. ಕಾರಣ ಏನು ಅಂದರೆ ಯಾರೋ ಇಂಟ್ರೆಸ್ಟ್ ಇರೋರು ಮಾಡ್ಕೋತಾರೆ, ಇಲ್ಲವ್ರು ಮಾಡಲ್ಲ. ಟಾಪ್ ಶೂಟ್ ಭಾರಿ ಕಷ್ಟ. ಬಿಟ್ಟಿದ್ರೆ ಯಾವುದೋ ಒಂದು ಇದಿರ್ತದ, ಮೊಬೈಲ್ ಒಂದು ಹಾಡು ಹಾಕೊಳ್ಳೋ. ನಿಮ್ಮ ಇಂಜಿನಿಯರ್ ಸರ್ವೇಶ್ ಇದಾರಲ್ಲ, ಅವರ ನಾವು ಕ್ಲಾಸ್ಮೇಟ್, ಅವರೇನ ನನಗೆ ಹೇಳಿದ್ದು ಬಿಸಿ ಇದ್ದೀನಿ ಅಂತ. ಆ್ಯಕ್ಚುಲಿ ನಾವು ಈಗ ನಾನು ಸಿವಿಲ್ ಇಂಜಿನಿಯರ್. ನಾವು ಕೊಯಮತ್ತೂರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ನೋಡೋಣ ಇದೊಂದು ಇಲ್ಲ, ನಾನು ಊರಲ್ಲಿದ್ದೀನಿ. ನಾವು ಮೈಸೂರಲ್ಲೇ ಸೆಟ್ಲ್ ಆಗಿದ್ದೀವಿ. ಕೊಯಮತ್ತೂರು ಪ್ರಾಜೆಕ್ಟ್ ನಮ್ಮದು ಕನ್ಸ್ಟ್ರಕ್ಷನ್ನು. ಸೊ ಅದರಿಂದ ಇಲ್ಲೇ ನೋಡೋಣ ನಿಮ್ಮ ಒಂದು